ಸಿನಿಮಾ ನೀವು ನೋಡಿ ಮೆಚ್ಕೊಂಡು ಇದನ್ನ ಪ್ರೆಸೆಂಟ್ ಮಾಡ್ತಿದ್ದೀರಾ ಅಂದ್ರೆ ಜಾಲಿ ಜಾಲಿ ಫುಲ್ ಜಾಲಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾತಾಡಿದ್ದೀರಾ. ನಂದೇನ ಪ್ರಶ್ನೆ ಇದ್ರೆ ತಾವು ಕೇಳಿದ್ರೆ ಮಾತಾಡ್ತೀನಿ. ಅಂದರೆ ಖಂಡಿತ ಅಂದರೆ ನಾನು ಈಗ ಸಲಗ ಮತ್ತು ಭೀಮಾ ಸಿನಿಮಾ ಆದಮೇಲೆ ನನ್ನ ಮೇಲೆ ನನಗೊಂದು ನಂಬಿಕೆ ಬಂತು, ನಾನೇನೋ ಮಾಡ್ತಾ ಇದ್ದೀನಿ ಎಲ್ಲ ಒಂದು ಸ್ವಲ್ಪ ಕಷ್ಟಪಡೋಣ ಇನ್ನ ಅಂತ. ಸೊ ಆವಾಗ ಒಂದು ಅನ್ನಿಸ್ತು, ಒಂದಷ್ಟು ಸಿನಿಮಾಗಳನ್ನ ನಂದೊಂದು ಈಗ ಸಿಟಿ ಲೈಟ್ಸ್ ಅಂತ ಏನು ಸಿನಿಮಾ ಮಾಡ್ತಾಯಿದ್ದೀನಿ ಮಗಳದು 3ನೇ ಡೈರೆಕ್ಷನಲ್ಲಿ, ಆಗ ಒಂದು ಬ್ಯಾನರ್ ಓಪನ್ ಮಾಡಿ ಅದರಲ್ಲಿ ಈ ಥರದ ಒಳ್ಳೆ ಸಬ್ಜೆಕ್ಟ್ ಮತ್ತು ಎಲ್ಲ ಹೊಸಬರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಿರ್ಧಾರ ಮಾಡಿ ಅದರ ದಿನಾಂಕನ ಇನ್ನೇನು ಫಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ನಡೆದಿದ್ದು ಕತೆ ಇದು ಲವ್ ರೆಡ್ಡಿ ಅನ್ನೋ ಸಿನಿಮಾದು. ಹಾಗಾಗಿ ನಾನು ಪ್ರೆಸೆಂಟ್ ಮಾಡ್ಬೋದು ಅನ್ನಿಸ್ತು. ಕಾರಣ ಇಷ್ಟೇ, ನನಗೆ ಯಾವುದೇ ಹೊಸ ಪ್ರತಿಭೆಗಳು ಬಂದ್ರೂ ಯಾವಾಗಲೂ ಪಾಪ ನೀವು ಕೇಳೋ ಪ್ರಶ್ನೆ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರ ಸಾವು ಬದುಕಿನ ಪ್ರಶ್ನೆ. ಒಂದು ಸಿನಿಮಾದು ಒಬ್ಬ ನಟರ, ಕಲಾವಿದರ, ಪ್ರೊಡ್ಯೂಸರ ಬದುಕು ಸಾವಿನ ಪ್ರಶ್ನೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಮುಂದೆ ಪಾಪ ನೋಡೋಣ, ನಾನು ಜೊತೆಲಿರ್ತೀನಿ. ನಿಮ್ಮ ಸಹಾಯ ತುಂಬ ಬೇಕಾಗತ್ತೆ ಈ ಸರಿ ಈ ಒಂದು ವಿಷಯದಲ್ಲಿ. ಅದನ್ನು ಹಂತವಾಗಿ ತಮ್ಮ ಮುಂದೆ ಎಲ್ಲೂ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಇನ್ನು ಮೇಲೆ ನನಗೆ ಯಾವಾಗಲೂ ಆಸೆ, ಹೊಸಬರು ಯಾರೇ ಬರಲಿ, ನಾವು ಪಟ್ಟಿರೋರು ಅವ್ರಿಗೊಂದು ಯಾರು ಡಿಸರ್ವ್ ಇರ್ತಾರೋ ಅದಕ್ಕೊಂದು ನ್ಯಾಯ ಸಿಗಲಿ ಅನ್ನೋ ಒಂದು ಆಸೆ. ಈ ವಿಷಯದಲ್ಲಿ ಮೊದಲೇ ಇವರೆಲ್ಲ ನಮ್ಮ ಕನ್ನಡದ ಹುಡುಗರೇ ಅಮ್ಮ, ನಮ್ಮ ಕನ್ನಡದ ಮಕ್ಕಳೇ. ಕರ್ನಾಟಕದಲ್ಲಿರುವಂಥ ಬಾರ್ಡ್ರ್ನಲ್ಲಿರುವಂಥವ್ರು. ಈಗ ಬಾರ್ಡ್ರ್ನಲ್ಲಿದ್ದಾಗ ಎಲ್ಲ ಭಾಷೆನೂ ಮಾತಾಡ್ತೀವಿ, ತೆಲುಗು, ತಮಿಳು, ಕನ್ನಡ, ತೆಲುಗು ಎಲ್ಲ ಮಾತಾಡೋಂಥ ನಮ್ಮವರೇ ಆದ ಇವರೆಲ್ಲರೂ ಸೇರಿ ನಮ್ಮದೊಂದು ಸ್ಲ್ಯಾಂಗ್ ಇದೆ. ಈ ನಾನು ಜಂಗ್ಲೀಲಿ ಮಾತಾಡಿದ್ದೆ, ಅದು ಆ ಸ್ಲ್ಯಾಂಗು ಓದ್ತದೆ ಬರ್ತದೆ, ಅವನ್ಕ ಇವನ್ಕ ಮೊಟ್ಟಿಗಳು, ಬಾರೋ ಹೋಗ್ರೋ ಯಾಕ್ರೋ ಹಿಂಗಿದ್ದೀರಾ, ಅಯ್ಯೋ ನಿಮ್ಮ ಮಕ ಮುಚ್ಚ ಎದುರು ಬಿದ್ದೋಗ, ನಿಮ್ಗೇನೋ ಬಂದಿರೋದು ಹೊತ್ತು ಹಿಂಗೆ ಮಾಡ್ತಾ ಇದ್ದೀರಾ. ಇದೆಲ್ಲ ನಮ್ಮ ಭಾಷೆ. ಯಾಕೆ ಅವಳಿಗೆ ಇಷ್ಟ ಆಗಿಲ್ವಂತ ಏನಂತೆ ಕಥೆಗಳು ಅಂತೆಲ್ಲ ಮಾತಾಡಿದ್ದು ಭಾಷೆ ನನ್ನ ಭಾಷೆ. ಸೊ ಹಂಗಾಗಿ ಅದು ನಮ್ಮದೇ ಭಾಷೆ. ಅಂದರೆ ನೀವೆಲ್ಲೇ ಹೋದರೂ ನಮ್ಮ ಭಾಷೆನ ಮಾತಾಡುವಂಥ ಸಿನಿಮಾ. ಅಂದರೆ ನನಗೆ ಸಿನಿಮಾ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್, ಈಗ ಇವನ್ನೆಲ್ಲ ಹೊಗಳೋದು ಆಮೇಲೆ ಹೊಗಳೋಣ. ಆದರೆ ನಿಮ್ಮ ಮುಂದೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ರಿಲೀಸ್ಗೆ ತಾವು ಜೊತೆಲಿ ನಿಂತ್ಕೊಳ್ಳಿ. ತಮ್ಮ ಸಹಾಯ ತುಂಬ ಬೇಕು, ಡಿಸ್ಟ್ರಿಬ್ಯೂಟರ್ಗಳ ಸಹಾಯ ತುಂಬಾ ಬೇಕು. ಯಾಕಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬೇಡ, ಕೊಡಬೇಡಿ ಥಿಯೇಟರ್ಸು. ನಾವೇ ಹೇಳ್ತೀವಿ ಪಾಪ, ಚೆನ್ನಾಗಿದೆ ಅಂದಾಗ ದಯಮಾಡಿ ಕೊಡಲ್ಲ ಅಂದಾಗ ಮತ್ತೆ ನಿಮ್ಮ ಹತ್ರ ಬರ್ತೀವಿ, ಮತ್ತೆ ನಿಮ್ಮನ್ನು ಕೇಳ್ತೀವಿ. ನಾವೆಲ್ಲ ಕೂತ್ಕೊಂಡು ಅವ್ರನ್ನ ಕೇಳೋಣ ಪಾಪ. ಇವರು ನಾನು ಅದೇ ಕೇಳ್ತಿದ್ದೆ ನಮ್ಮ ಹೀರೋ ಅವ್ರಿಗೆ, ಒಂಬಾಳೆ ಸಿನಿಮಾಸ್ ಫಿಲಿಮ್ಸ್ ರಿಲೀಸ್ ಅಂತ ಹಾಕಿದಾರಂತೆ. ಸಂತೋಷ ಆಯಿತು ಕೇಳಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಇನ್ಯಾವ್ಯಾವ ಥಿಯೇಟರ್ಸ್ ಇರುತ್ತೆ. ನಾನು ಇವತ್ತು ಹೇಳ್ತೀನಿ, ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಡಿಸೈಡ್ ಮಾಡೋದು ಯಾವತ್ತೂ ಒಳಗಡೆ ಬರುವಂಥ ಮೊದಲನೇ ದಿನದ ಎಲ್ಲ ಪ್ರೇಕ್ಷಕರು ಮತ್ತು ನಮ್ಮ ತಂಡ ಏನಿರುತ್ತೆ, ನಮ್ಮ ಸಿನಿಮಾಗೆ ಅಂತಲೇ ಕೆಲಸ ಮಾಡ್ತಾ ಇಡೀ ಪ್ರೆಸ್ ತಂಡ ವರ್ಷಾನುಗಟ್ಟಲೆ ಅವ್ರ ಲೈಫ್ನ ಅದಕ್ಕೆ ಡೆಡಿಕೇಟ್ ಮಾಡಿದ್ದಾರೆ. ಇವರೆಲ್ಲ ಒಂದ್ಸರಿ ನೋಡಿ ಹೇಳ್ತಾರೆ, ಈ ಸಿನಿಮಾ ಹೋಗುತ್ತೆ ಅಥವಾ ಹೋಗಲ್ಲ ಅಂತ. ಸೊ ಅವತ್ತೆಲ್ಲದಕ್ಕೂ ರೆಡಿ ಇರಿ. ಚೆನ್ನಾಗಿಲ್ಲ ಅಂದಾಗ ಚೆನ್ನಾಗಿದೆ ಅಂತ ಹಠ ಮಾಡಬೇಡಿ, ಚೆನ್ನಾಗಿದೆ ಅಂದಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ಆಯಿತಾ? ಯಾವ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಇದನ್ನು ನಾನು ಹೇಳ್ತೀನಿ. ನಾನು ಆ ವಿಷಯಕ್ಕೆ ನಾನು ಜೊತೆಲಿ ನಿಂತ್ಕೋತೀನಿ. ಆ ವಿಷಯದಲ್ಲಿ ನಾನು ಸಿನಿಮಾ ನೋಡಿದಾಗ ನೆನಪಲ್ಲಿ ಉಳಿಯುವಂಥದ್ದು ಒಂದಷ್ಟು ಸಿನಿಮಾಗಳಿದೆ. ಏಕ್ ದುಜೆ ಕೇಳಿಯೇ, ಮೇನೆ ಪ್ಯಾರ್ ಕಿಯಾ, ಕಾದಲ್, ಮತ್ತು ನಮ್ಮ ಕನ್ನಡದಲ್ಲೇ ಬಂದಂಥ ಗೀತ, ಆ ಥರದ ಸುಮಾರು ಸಿನಿಮಾಗಳಂದರೆ ಯಾವಾಗಲೂ ನೆನಪಲ್ಲಿ ಉಳಿಯುವಂಥ ಲವ್ ಸಿನಿಮಾಗಳಲ್ಲಿ ಮತ್ತೊಂದು ಸಿನಿಮಾ ಇದು ಲವ್ ರೆಡ್ಡಿ ಆಗುತ್ತೆ ಖಂಡಿತವಾಗ್ಲೂ. ನಾವು ಇಡೀ ಸಿನಿಮಾಗಳನ್ನು ನೋಡ್ತಾ, ಅಂದರೆ ಈಗ ಜನರಲ್ ಆಗಿ ಸಿನಿಮಾ ಅಂದ ತಕ್ಷಣ ನಾವು ಪ್ರಿಪೇರ್ ಆಗಿದ್ದೀವಿ. ಸೌಂಡು, CG, VFX ಇದು ಇಟ್ಕೊಂಡೇ ಹೋಗ್ಬೇಕಲ್ಲಪ್ಪ ಒಳಗಡೆ. ಇವತ್ತು ನಾನು ಅದನ್ನು ನೋಡಿಕೊಂಡೆ ಆಚೆ ಕಡೆ ಬರಬೇಕಲ್ಲಪ್ಪ ಅನ್ನೋದು ಇವತ್ತಿನ ಟ್ರೆಂಡ್ ಆಗಿದೆ. ಟ್ರೆಂಡ್ ಕೂಡ ಅದು ಇವತ್ತು. ಒಂದು ಒಳ್ಳೆ ಸೌಂಡ್ ಹಾಕಿ VFX ಅಲ್ಲಿಟ್ಟು
ಎಲ್ಲವನ್ನೂ ವೈಭವೀಕರಿಸಿ ತೋರಿಸುವಂಥ ಒಂದು ಇವತ್ತಿನ ಏನು ಸ್ಟೈಲ್ ನಡೀತಾ ಇದೆ ಅದನ್ನು ಹೊರತುಪಡಿಸಿ ನಿಜಾನ ಹೇಳೋದು. ನಾನು ನಿನ್ನೆ ನಮ್ಮ ಹುಡುಗ ಒಬ್ಬ ಹೊಸದಾಗಿ ಹೀಗೆ ಅಸಿಸ್ಟೆಂಟ್ ಡೈರೆಕ್ಷನ್ ಕೆಲಸ ಮಾಡಬೇಕು ಅಂತ ಬಂದೆ, ಬೈಕ್ ಕಳಿಸ್ಬಿಟ್ಟೆ ನಾನು. ಬೇಡ ಹೋಗಪ್ಪ ಸಿನಿಮಾ ಯಾಕೆ ಮಾಡ್ತೀಯ, ನೀನು ಇಲ್ಲಿ ಡಿಗ್ರಿ ಮಾಡಿದ್ಯಾ ನೀವು, ಯಾಕೆ ಇಲ್ಲಮ್ಮ ಸಿನಿಮಾ ಅನ್ನೋದೇ ನಿಜ, ನಿಜ ಹೇಳಿದಾಗ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ, ಸುಳ್ಳು ಹೇಳೋಕೋರೆ ಜನ ಕಂಡಿಡಿದು ಬಿಡ್ತಾರೆ ಇವತ್ತು ಅಂತ. ಸೊ ಹಾಗೆ ಆ ಥರದ್ದು ಒಂದು ನಿಜಾನ ಮಾತಾಡ್ತಾ ಹೋಗುತ್ತೆ ಸಿನಿಮಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.